ಏತಕ್ಕಾಗಿ ಹೋರಾಟ, ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ FRS ಬೇಡವೇ ಬೇಡ. ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ FRS ಬೇಡವೇ ಬೇಡ. ಅಂಗನವಾಡಿ ಬಿಸಿ ಊಟ ನೌಕರಿಗೆ ಕನಿಷ್ಠ ವೇತನ ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಇವತ್ತೊಂದು ಬೃಹತ್ ಪ್ರಮಾಣದ ಹೋರಾಟ ಮೂಲಕ ಅಂದ್ರೆ ಅಂತ ಮಿನಿಮಮ್ 2,000 ಜನ ಸೇರಿ ಮೇಡಮ್ ಆದಂತ ಸಮಸ್ಯೆ ಆದ್ರೆ ಏನ್ ಮೇಡಮ್? ನಮ್ಮ ಸಮಸ್ಯೆ ಅಂದ್ರ ಬಿಸಿ ಊಟ ಅಂಗನವಾಡಿಯವರು ನಾವು ಸ್ಕೀಮ್ ವರ್ಕರು. ಒಂದೇದ್ದು ನಾವು ಸರ್ಕಾರಿ ನೌಕರರಲ್ಲ, ಸ್ಕೀಮ್ ವರ್ಕರು. ನಾವು ಇವತ್ತಿನ ದಿವಸ ದೇಶವ್ಯಾಪಿ ಹೋರಾಟ ಅದ ಇದು. ನಾವು ಇಷ್ಟೇ ಮಾಡ್ಲಿಕ್ಕತ್ತಿಲ್ಲ, ಬಿಜಾಪುರ ಜಿಲ್ಲಾ ಇಷ್ಟೇ ಮಾಡ್ಲಿಕ್ಕತ್ತಿಲ್ಲ, ಕರ್ನಾಟಕ ರಾಜ್ಯ ಇಷ್ಟೇ ಮಾಡ್ಲಿಕ್ಕತ್ತಿಲ್ಲ. ಇದು ದೇಶವ್ಯಾಪಿ ಹೋರಾಟದ, ರಾಷ್ಟ್ರೀಯ ಹೋರಾಟದ. ನಮ್ಮ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ನಾವು ಈ ಹೋರಾಟ ಎಲ್ಲಾ ಅಂಗನವಾಡಿ ಬಂದ್ ಮಾಡ್ಕೊಂಡು ವರ್ಕರ್ ಹೆಲ್ಪರ್ ನಾವು ಹೋರಾಟ ಮಾಡ್ಲಿಕ್ಕೆ ಬಂದಿವಿ. ಇವತ್ತಿನ ದಿವಸ ಯಾಕೆ ಹೋರಾಟ ಮಾಡ್ಲಿಕ್ಕತ್ತೀವಿ ಅಂದ್ರೆ ಕೇಂದ್ರ ಸರ್ಕಾರ ನಮಗ್ ಏನದ 2016 ಒಳಗ ನಮಗ್ 1500 ಹೆಚ್ಚು ಮಾಡಿತ್ತು. ಅವಾಗಿನ ಹಿಡಿದು ಇಲ್ಲಿವರೆಗೆ ನಮ್ ಕೇಂದ್ರ ಸರ್ಕಾರ ನಮ್ ಸ್ಕೀಮ್ ವರ್ಕರ್ಗೆ ಬಿಸಿ ಊಟ ಆಗ್ಲಿ ಅಂಗನವಾಡಿ ಆಗ್ಲಿ ಒಂದ್ ಪೈಸೆ ಕೂಡ ಕೊಟ್ಟಿಲ್ಲ. ಆಮೇಲೆ ಇದು ICDS ಪ್ರಾರಂಭವಾಗಿ 50 ವರ್ಷ ಆಯ್ತು. ಮೊನ್ನೆ ಅಕ್ಟೋಬರ್ಗೆ ಏನದ ಹೋದ ವರ್ಷ ಅದನ್ನು ಉತ್ಸವ ಮಾಡಿದ್ರು ಎಲ್ಲೇ ರಾಜ್ಯ ಸರ್ಕಾರದಾಗ. ಆದ್ರೆ ಅಂಗನವಾಡಿಯವರಿಗೆ ಏನು ಪಗಾರ ಹೆಚ್ಚು ಮಾಡಲಿಲ್ಲ. ತಾವೇ ಏನೇನೋ ಬ್ಯಾನರ್ ಮಾಡಿಸಿ ಆ ಬ್ಯಾನರ್ ಸುಲ್ಕ ನಮ್ಗೆ ಹೊಡೆ ಕೊಟ್ರು. ಅಂತ ಕೆಲಸ ಸರ್ಕಾರ ಮಾಡ್ತದ. ಆ ಸರ್ಕಾರ ಏನು ಈ ಸರ್ಕಾರ ಏನು, ಒಟ್ಟು ನಮ್ ಸ್ಕೀಮ್ ವರ್ಕರ್ಗೆ ಯಾವ್ದು ಏನು ಒಂದು ಕನಿಷ್ಠ ವೇತನ ಇಲ್ಲ, ಕನಿಷ್ಠ ಏನದ ಸಾಮಾಜಿಕ ಭದ್ರತೆ ಇಲ್ಲ, ಪೆನ್ಷನ್ ಇಲ್ಲ ಅಂತೇಳಿ ಇವತ್ತಿನ ದಿವಸ ನಾವು ಹೋರಾಟ ಮಾಡ್ಲಿಕತ್ತೀವಿ. ಇದ್ರ ಮುಖ್ಯವಾಗಿ ನಾವ್ ಏನ್ ಹೇಳ್ಬೇಕಂದ್ರ 50 ವರ್ಷ ಆದ್ರೂ ಕೂಡ ನಮ್ಗ ಕನಿಷ್ಠ ವೇತನ ಇಲ್ಲ. ನಿಮ್ಗೆಲ್ಲಾ ಗೊತ್ತದ, ಒಂದ್ ಕಪ್ ಚಹಾ ಕುಡಿಬೇಕಂದ್ರ ನೀವ್ ಎಲ್ಲಾರು ಹೋಗಿ ಒಂದ್ 20 ರೂಪಾಯಿ ಕೊಟ್ಟು ಬರ್ತೀರಿ. ನಾವ್ ಎಲ್ಲರೂ ಹೋದ್ರ ಒಂದ್ 5 ರೂಪಾಯಿ ಇತ್ತು, ಈಗ 10 ರೂಪಾಯಿ. ಎಲ್ಲಾ ದಿನ ಬಳಕೆ ಸಾಮಾನುಗಳು, ಮಕ್ಕಳ ಎಜುಕೇಶನ್. ನಾವು ಹೆಣ್ಮಕ್ಳು ಕೆಲಸ ಮಾಡೋರು, ನಾವೆಲ್ಲ ಹೆಣ್ಮಕ್ಳು. ನಮಗ್ ಸಾಲಿ ಫೀ ತುಂಬುದಿರ್ತದ. ಕನ್ನಡ ಶಾಲಿ ಒಳಗ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ವಾಹನ ಅನುಕೂಲ ಇರುವುದಿಲ್ಲ. ಗ್ರಾಮೀಣ ಒಳಗ ಕೆಲಸ ಮಾಡ್ತೀವಿ, ನಗರದೊಳಗೆ ಕೆಲಸ ಮಾಡ್ತೀವಿ. ಹಿಂಗಾಗಿ ಮಕ್ಕಳ ಫೀ ತುಂಬುದು. ಗಂಡಂದ್ರೆಲ್ಲ ಕುಡುಕರು, ವಿಧವೆಯರು ಮುಖ್ಯವಾಗಿ ಈ ಅಂಗನವಾಡಿ ಕಾರ್ಯಕರ್ತೆ ಏನು ಅಪಾಯಿಂಟ್ಮೆಂಟ್ ಅದಲ್ಲ, ವಿಧವೆಯರು 75% ತುಂಬಿಕೊಂಡಾರ ಸರ್ ಇದುವರೆಗೆ. ಯಾಕಂದ್ರ ಇಲ್ಲಿ ಬಂದವ್ರೆಲ್ಲ ನೋಡ್ಲಿಕ್ಕೆ ಇಷ್ಟೇ ಚಂದ ಕಾಣಿಸ್ತಿರ್ಬೇಕು, ಆದ್ರ 100ಕ್ಕೆ 75 ವಿಧವೆಯರು. ಅವ್ರದೆಲ್ಲ ಜೀವನ ಆಗ್ಬೇಕಲ್ಲ. ಈಗ ಕೊಡುದು 12,000, ಮತ್ತ ಅದ್ರೊಳಗೆ 28 ಕೆಲಸ ಹಾಕ್ತಾರ. ನಮಗ 28 ಕೆಲಸ ಹಾಕ್ತಾರ. ಹಿಂಗಾಗಿ ನಮಗ ಕನಿಷ್ಠ ಕೂಲಿ ಕೊಡ್ಬೇಕು. ನೀವು ಅಂತಿರ್ಲ ಸರ್ಕಾರಿ ರಾಜಕಾರಣಿಗಳ ತಮ್ಮ ಬೇಕಾದಂತೆ ತಮ್ಮ ವೇತನಗಳನ್ನು ಜಾಸ್ತಿ ಮಾಡ್ಕೊತಾರ. ಇವತ್ತು ನೀವೊಂದು ಅಂಗನವಾಡಿ 2016 ಅಂದ್ರೆ ಕನಿಷ್ಠ ಸುಮಾರು ಒಂದು 10 ವರ್ಷ ಆಯ್ತು ವೇತನ ಜಾಸ್ತಿ ಮಾಡಂತಂದ್ರ ಯಾವ ರೀತಿ ಇರ್ತದೆ ನಿಮ್ ಜೀವನ? ಅದೇ ಸರ್, ಈಗಾಗ್ಲೇ ನಾವು 2018 ದೆಹಲಿಗೆ ಹೋಗಿ ಬಂದಿವಿ. ಅಂಗನವಾಡಿ ವರ್ಕರ್ ದೆಹಲಿಗೆ ಹೋಗಿ ಬಂದಿವಿ. 2020 ದೆಹಲಿಗೆ ಹೋಗಿ ಬಂದಿವಿ. ನೀವು ಯಾಕೆ ಬಂದಿರಿ ಕೂಡ ಅನ್ನೋದು ಸರ್ಕಾರ ನಮ್ಮ ಹತ್ರ ಗಮನ ಹರಿಸ್ಲಿಲ್ಲ. ರಾಜ್ಯ ಸರ್ಕಾರ ಕೂಡ ಇನ್ನೂವರೆಗೆ ತಾವು ಆದೇಶ ಬರೋ ತನಕ ಏನಂದ್ರು, ಅಂಗನವಾಡಿ ವರ್ಕರ್ ಗಿಫ್ಟ್ 15,000 ಕೊಡ್ತೀನಂದ್ರು. ಅವರು ಕೊಡ್ಲಿಲ್ಲ. 15,000 ಕೊಟ್ರೆ ಸ್ವಲ್ಪ ನಮ್ದು ಏನಾರ ಆಗ್ತಿತ್ತು. ಅವರು ಕೂಡ ಎಲ್ಲಾ ಇಲೆಕ್ಷನ್ ಒಳಗ ಆದೇಶ ಬಂದ್ರು, ಯಾರು 15,000 ಕೊಡ್ಲಿಲ್ಲ. ಈಗೆಲ್ಲ ಸರ್ಕಾರ ಚೇಂಜ್ ಆಯ್ತು, ಅದು ಆತು ಇದು ಆತು. ಬರೇ ಕತಿ ಹೇಳ್ಕೊತ್ ಕೂತ್ರ ಇಲ್ಲಿ ಹೆಣ್ಮಕ್ಳ ಗತಿ ಏನು? ಬರೇ ಕತಿ ಹೇಳೋದ್ರೊಳಗೆ ಅದು ಮಾಡ್ರಿ ಇದು ಮಾಡ್ರಿ, ನಾವು ಅದು ತಂದೇವಿ ಇದು ತಂದೇವಿ. ಒಟ್ಟ ಸರ್ಕಾರ ಸ್ಕೀಮ್ ವರ್ಕರ್ಗಳನ್ನು ದುಡಿಸ್ಕೊಳ್ಳೋದು, ಪಬ್ಲಿಕ್ ಏನದ ಮತ್ತೊಂದ್ ಕಡೆ ಗಮನ ಸೆಳೆಯುದು, ತಾವು ಆದೇಶ ಬರೋದು ತಕ ರೋಡ್ ಮ್ಯಾಗ ನಿಂತು ಎಲ್ಲಿ ಬೇಕಾದ್ ಬಂದು ಬೇಕಾದ ಮಾತಾಡ್ತಾರ ಅವರು. ಆದ್ರ ಈಗ ಏನದ ಹೇಳ್ರಿ ಪರಿಸ್ಥಿತಿ? ನೀವು ಮೀಡಿಯಾದವ್ರಿಗೆ ನಾವೊಂದು ಇದು ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ನೀವು ಮಹಿಳೆಯರ ಬಗ್ಗೆ ಎಷ್ಟು ಮಂದಿ ಜನ ಬಂದಾರ, ನೀವು ವಿಡಿಯೋ ಮಾಡ್ಕೊಂಡು ಹೋಗಿ ಸರ್ಕಾರಕ್ಕೆ ಮುಟ್ಟಿಸ್ರಿ. ಇದ್ರೊಳಗ ಬಾಳ ಕಂಗೆಟ್ಟಿವ್ ನಾವು. ಸ್ಕೀಮ್ ವರ್ಕರ್ ಬಿಸಿ ಊಟ ಬರೀ 4,000.
ಮಧ್ಯಾಹ್ನ ಊಟ ಮಾಡುದು ಒಂದ್ ತುತ್ತು ತಿಂದ್ರು ಹೊಟ್ಟೆ ತುಂಬತದ್ರಿ. ಬಟ್ಟಿ ಬೇಕು, ಮನ್ಯಾಗ ನುಚ್ಚ, ಅದು ನುಚ್ಚ ಬರೇ ಇಂಥವೆಲ್ಲ ನಮಗ್ ಪ್ರಾಬ್ಲಮ್. ನಾವ್ ರಾಜ್ಯ ಸರ್ಕಾರದ ಕರೆ ಮೇರೆಗೆ ಇವತ್ತಿನ ದಿವಸ ಎಲ್ಲಾ ಅಂಗನವಾಡಿ ಬಂದ್ ಮಾಡಿ ನಾವು ಹೋರಾಟಕ್ಕೆ ಇಳಿದಿವಿ. ಮುಂದಿನ ದಿನಮಾನಗಳಲ್ಲಿ ಒಂದ್ ವೇಳೆ ನಿಮ್ಗೆ ಪಗಾರ ಜಾಸ್ತಿ ಮಾಡ್ಲಿಕ್ಕೆ ಮುಂದಿನ ಹೋರಾಟ ಯಾವ ರೀತಿ? ನೋಡ್ರಿ, ಈಗ ನಮಗ್ ಧಮ್ಕಿ ಹಾಕಿದ್ರ ಅವ್ರು. ಏನ್ ಧಮ್ಕಿ ಹಾಕಿದ್ರ ಅಂದ್ರ ನೀವು ಹೋರಾಟ ಮಾಡುವಂಗಿಲ್ಲ. BLO ನಡೆದ ಅದು ನಡೀತದ್ರಿ. ದಿನಾವ ನನ್ ಕಾಯ್ದೆ ತರ್ತೀರಿ, BLO ನಡೆಸ್ತೀರಿ, SIR ತರ್ತೀರಿ, ನಾಳೆ ಮತ್ತೊಂದ್ ತರ್ತೀರಿ, ನಾಡ್ದು ಮತ್ತೊಂದ್ ತರ್ತೀರಿ. ಆದ್ರೆ ನಮ್ ಹೊಟ್ಟಿ ಸುಡ್ಲಿಕ್ಕತ್ತಲ್ಲ ಇಲ್ಲೇ, ಹೌದಿಲ್ಲ? ಅದ್ರ ಸಂಬಂಧ ನಾವೇನದ ಅವ್ರು ಎಷ್ಟೇ ಬ್ಯಾಡ ಅಂದ್ರು ಕೂಡ ಇವತ್ತು ಹೋರಾಟಕ್ಕೆ ಇಳಿದಿವಿ. ಯಾಕಂದ್ರ ಒಂದು ಹೆಣ್ಣು ಮನಸ್ಸು ಮಾಡಿದ್ರ ಬೇಕಾದ್ ಮಾಡ್ತದ. ಅದು ಒಂದು ಸರ್ಕಾರಕ್ಕೆ ತಲೆಯಾಗಿರ್ಬೇಕು. ಇವತ್ತಿನ ಕಾಲಮಾನದಾಗ ನೀವ್ ಏನಾದ್ರೂ ನಮ್ ಕಡೆ ಗಮನ ಹರಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ರೆ ನಾವೆಲ್ಲಾ ಅಂಗನವಾಡಿ ಬಂದ್ ಮಾಡಿ ನಾವ್ ಏನ್ ಮಾಡ್ತೀವಿ, ರಾಜ್ಯ ಸರ್ಕಾರ ನಮ್ಗೆ ಏನ್ ತೀರ್ಮಾನ ಕೊಡ್ತದ ರೋಡ್ ಮ್ಯಾಗ ಇಳಿತೇವ್. ಸುನಂದ ನಾಯಕ್ ಅಂತ ಹೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅಧ್ಯಕ್ಷರು, ಅಂಗನವಾಡಿ ಟೀಚರ್ ಕೂಡ ಇದ್ದೀನಿ ನಾನು. ಆಮೇಲೆ CIT ನೇತೃತ್ವದಾಗ ನಾನು ಕೆಲಸ ಮಾಡ್ತೀನಿ. ನಮ್ಗೆ ಇವತ್ತಿನ ದಿವಸ ಅಂಗನವಾಡಿ ಅವರು ಏನು ಹೋರಾಟ ಮಾಡ್ತಿದೀವಪ್ಪ ಅಂತಂದ್ರ, ಈ ICDS ಸ್ಕೀಮ್ ಚಾಲನೆ ಆಗಿ ಸುಮಾರು 50 ವರ್ಷ ಕಳೆದರೂ ಸಹಿತ ಅಂಗನವಾಡಿ ನೌಕರರಿಗೆ ಯಾವುದೇ ಕೆಲಸದ ಭದ್ರತೆ ಇಲ್ಲ. ಮತ್ತೆ ಕನಿಷ್ಠ ವೇತನವೂ ಸಹಿತ ಜಾರಿಗೆ ತರದೇನೆ ಮತ್ತೆ ಇದ್ದಂತ ಅನುದಾನದಲ್ಲಿ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಕಡಿತಗೊಳಿಸ್ತಾ ಇದೆ. ಅದನ್ನ ಕಡಿತಗೊಳಿಸಬಾರದು. ಮುಂದಿನ ದಿನಗಳಲ್ಲಿ ಫಲಾನುಭವಿಗಳು ಒಳಗೊಂಡು ಏನಪ್ಪಾ ಅಂತಂದ್ರೆ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕು, ನಮ್ಮ ಗೌರವಧನವನ್ನು ಹೆಚ್ಚಳ ಮಾಡಬೇಕು. ಮತ್ತೆ ಅದರ ಜೊತೆಗೇನು ಇವತ್ತಿನ ದಿವಸ ಏನು ಬೆಲೆ ಏರಿಕೆ ಅನುಸಾರವಾಗಿ ಫಲಾನುಭವಿಗಳಿಗೆ ಮೊಟ್ಟೆ ಸರಬರಾಜು ಆಗ್ತಾ ಇದೆಲ್ಲ, ಆ ತರದ ಬಿಲ್ ಅನ್ನು ತೆಗಿಬೇಕು ಅಂತ ಹೇಳ್ಕೊಂಡು ಇದು ದೇಶವ್ಯಾಪ್ತಿ ನಾವು ಅಂಗನವಾಡಿ ನೌಕರರು ಈ ಒಂದು ಹೋರಾಟ ಮಾಡ್ತಿದ್ದೀವಿ ಸರ್. ಮತ್ತೆ ಇದನ್ನು ಈ ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದ್ ವೇಳೆ ನಮ್ಮ ಒಂದು ಈ ಬೇಡಿಕೆಗೆ ಸ್ಪಂದಿಸದೇ ಇದ್ದಲ್ಲಿ ಆಗಸ್ಟ್ ತಿಂಗಳಲ್ಲಿ ರಾಜ್ಯಕ್ಕೆ, ಆಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕೆ ನಮ್ಮ ಒಂದು ರಾಜ್ಯ ಸಮಿತಿ ಈಗಾಗಲೇ ತೀರ್ಮಾನಿಸಿದೆ. CIT ಸಂಯೋಜಿತ ಅಂಗನವಾಡಿ ನೌಕರರ ಇದನ್ನು ತೀರ್ಮಾನಿಸಿದೆ. ನಾವು ಇಲ್ಲಿ ಏನು ಈ ಒಂದು ಸಾಮೋಪಾಯದಲ್ಲಿ ನಾವು ಇಲ್ಲೆಲ್ಲ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತಿದೀವಿ. ಇದಕ್ಕೆ ಸರಿಯಾದ ಸ್ಪಂದನೆ ಸಿಗದೇ ಇದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕೇಂದ್ರಕ್ಕೆ ನಾವು ಹೋಗ್ತೀವಿ ಅಂತ ಹೇಳ್ತೀವಿ ಸರ್. ನಮಗೆ ಇವತ್ತಿನ ದಿವಸ ಗೌರವಧನ ಅಂತ ಹೇಳಿಕೆಶಂತ್ರ ಕಾರ್ಯಕರ್ತೆಯರಿಗೆ 12,500 ಕೊಡ್ತಾ ಇದ್ದಾರೆ ಸರ್. ಆಮೇಲೆ ಸಹಾಯಕಿಯರಿಗೆ 6,500 ಕೊಡ್ತಾ ಇದ್ದಾರೆ. ನಾವು ಕನಿಷ್ಠ ವೇತನಕ್ಕಾದ್ರೂ ನಮ್ಮ ಕಾಯಮಾತಿ ಮಾಡುವವರಿಗೆ ಕನಿಷ್ಠ ವೇತನಕ್ಕಾದ್ರೂ ನಮ್ಮ ಅಂಗನವಾಡಿ ನೌಕರರನ್ನ ಜಾರಿಗೆ ತರಬೇಕಂತ ನಮ್ ಬೇಡಿಕೆ ಇರೋದು. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ತಮ್ಮ MP ಗಳಿಗೆ ಯಾವಾಗ ಬೇಕು ಅವಾಗ ಅವರ ವೇತನವನ್ನು ಪರಿಷ್ಕರಣೆ ಮಾಡ್ತಾರ. ಈ ರಾಜ್ಯ ಸರ್ಕಾರ ತಮ್ಮ ಶಾಸಕರಿಗೆ ಯಾವಾಗ ಬೇಕು ಅವಾಗ ಪರಿಷ್ಕರಣೆ ಮಾಡ್ತಾರ. ನಾವು ಜನರ ಪರವಾಗಿದ್ದು ಜನರ ಮಧ್ಯದಲ್ಲಿ ಇವತ್ತಿನ ದಿವಸ ಗರ್ಭಿಣಿ ತಾಯಿಯಂದರೆ ಹಿಡ್ಕೊಂಡು ಮುಪ್ಪಿನ ಅವಸ್ಥೆಯಲ್ಲಿ ಇರ್ತಕ್ಕಂತ ಎಲ್ಲಾ ಫಲಾನುಭವಿಗಳು ಒಳಗೊಂಡು ನಾವು ಒಂದು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ. ಇಂತ ಕೆಲಸ ಬಿಸಿಲು ಮಳಿ ಗಾಳಿ ಲೆಕ್ಕಿಸದಲ್ಲೇ ಮಾಡ್ತಕ್ಕಂಥವ್ರಿಗೆ ನಮಗೆ ಇವತ್ತಿನ ದಿವಸ ಗೌರವಧನ ಅಂತ ಕೇಳಿದ್ರು ಕೊಡ್ತಾ ಇಲ್ಲ, ಕನಿಷ್ಠ ವೇತನ ಅಂತೂ ಕೊಡ್ತಾ ಇಲ್ಲ, ಕಾಯಂ ಅಂತಾನು ಕೊಡ್ತಾ ಇಲ್ಲ. 50 ವರ್ಷ ಗತಿಸಿದ್ರು ಸಹಿತ ನಮ್ಮ ಒಂದು ಪರಿಸ್ಥಿತಿ ಏನಪ್ಪಾ ಅಂತಂದ್ರ ಅತಂತ್ರದೊಳಗದ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನ ನೀವು ಇದೇ ರೀತಿ ಮುಂದುವರಿಸಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ದಯಮಾಡಿ ನಾವು ಮೊದಲೇ ವಿನಂತಿ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನ್ ಕೇಳ್ಕೊಳ್ತೀವಿ, ನಮಗೆ ಏನಾದ್ರೂ ಒಂದು ಸರಿಯಾಗಿ ಬದುಕುವಂತ ವ್ಯವಸ್ಥೆ ಏನಂತಾರೆ ಬೆಲೆ ಏರಿಕೆ ಅನುಸಾರವಾಗಿ ನಮಗೆ ಕನಿಷ್ಠ ವೇತನ ಕೊಡ್ರಿ ಅಂತ ಹೇಳಿ ಕೇಳ್ಕೊತೀವಿ ಸರ್. ವೇತನ ಪರಿಷ್ಕರಣೆ ನಮ್ಮ ಗೌರವಧನ ಪರಿಷ್ಕರಣೆ ಆಗದೇ ಇಲ್ಲಪ್ಪ ಅಂತಂದ್ರ ನಾನು ಈಗಾಗಲೇ ಹೇಳಿನಿ ಸರ್. ಏನಪ್ಪಾ ಅಂತ ಕೇಳಿದ್ರಂದ್ರ ಆಗಸ್ಟ್ ತಿಂಗಳೊಳಗೆ ರಾಜ್ಯ ಸರ್ಕಾರಕ್ಕ ಜಂಟಿ ಹೋರಾಟ ಕರೆ ಇದೆ. ಅದಾದ ನಂತರ ಈಗ ನಮ್ಮ CIT ನೇತೃತ್ವದ ಒಂದು ಅಂಗನವಾಡಿ ನೌಕರ ಹೋರಾಟವು ಈ ಹಿಂದೆ ವಿಭಾಗವಾರು ಒಂದು ಕೇಂದ್ರ ಸರ್ಕಾರದ ಸಚಿವರ ಮನೆ ಮುಂದೆ ಹೋರಾಟ ಅಂತ ಕರೆ ಕೊಟ್ಟಾಗ ನಾವು ಹುಬ್ಬಳ್ಳಿಯಲ್ಲಿ ಹೋರಾಟ ಮಾಡಿದೀವಿ ಸರ್. ಆ ಹುಬ್ಬಳ್ಳಿಯಲ್ಲಿ ಹೋರಾಟ ಮಾಡಿದಾಗ ಒಂದು ಆವಾಗ ಏನು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಈ ಕೇಂದ್ರದ ಶಾಸಕರಾದಂತ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದಲ್ಲಿ ಇರುವಂತ ಅಂಗನವಾಡಿ ವರ್ಕರ್ ಒಳ್ಳೆಯವರು, ಮತ್ತೆ ನೀವು ಕೆಲಸಕ್ಕೆ ತಕ್ಕಂಗ ಗೌರವಧನ ಇಲ್ಲ, ನೀವೆಲ್ಲ ಹಿಂಪಡಿರಿ,
ನಾ ನಿಮಗೆ ಏನಪ್ಪಾ ಅಂತಂದ್ರ ಇಲಾಖೆ ಕೇಂದ್ರ ಸಚಿವರಿಗೆ ಭೇಟಿ ಮಾಡಿಸಿನ ಅಂತ ಹೇಳಿ ನಮಗ ಅಲ್ಲಿ ಇದು ಮಾತುಕತೆ ಮಾಡಿದ್ರು ಸಹಿತ ಬಜೆಟ್ ನಲ್ಲಿ ಯಾವುದೇ ಅನುದಾನವನ್ನು ಹೆಚ್ಚಳ ಮಾಡಿಲ್ಲ. ಈ ರೀತಿ ಮಾಡೋದ್ರಿಂದ ನಾವು ಇನ್ನು ಮುಂದೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಬಿಟ್ಟು, ಯಾಕಪ್ಪ ಅಂತಂದ್ರೆ ICDS ಸ್ಕೀಮ್ ಇರುವುದು ಕೇಂದ್ರ ಸರ್ಕಾರದು, ಆದ್ರಿಂದ ನಾವು ಕೇಂದ್ರ ಸರ್ಕಾರದ ವಿರುದ್ಧ ನೇರವಾಗಿ ಹೋರಾಟಕ್ಕೆ ಹೋಗ್ತೀವಿ ಅಂತ ಹೇಳ್ತೀನಿ ಸರ್. ಅಶ್ವಿನಿ ತಳವಾರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಅಂಗನವಾಡಿ ನೌಕರ ಸಂಘ, CITU ಸಂಯೋಜಿತರು. ಮಾರುಕಟ್ಟೆಯ ದರಕ್ಕೆ ಅನುಗುಣವಾಗಿ ಹೆಚ್ಚಿಸಬೇಕು. ಮಹಾನಗರಗಳಲ್ಲಿ ಕನಿಷ್ಠ 15,000, ನಗರ ಪ್ರದೇಶಗಳಲ್ಲಿ 10,000 ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ 5,000 ಬಾಡಿಗೆ